ಕೋಮ್ಯಾಟ್ ಅಂತೇಳಿ ಹಸುಗಳಿಗೆ ಅಂತ ಯೂಸ್ ಅಂತ ಮ್ಯಾಟ್ ಇದು. ಇದರಲ್ಲಿ ಏನಂತ ಇದು ಗೊತ್ತಾ ಸರ್, ಇದು ಲೈನ್ಸ್ ಬರುತ್ತೆ, ಒಂದು ಬಬಲ್ಸ್ ಬರುತ್ತೆ ಬ್ಯಾಕ್ ಸೈಡ್. ಇದು ಈಗ ಕೆಲವ್ರು ಏನಾಗುತ್ತೆ ಕಮ್ಮಿ ಕೊಡ್ತಾರೆ, ಅದು ಕಮ್ಮಿ ಕೊಡ್ತಾರೆ, ಇದು ಕಮ್ಮಿ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾವೇನು ಮಾಡಿದ್ದೀವಿ, ಇದನ್ನು ಫಸ್ಟ್ ಕ್ವಾಲಿಟಿಯಲ್ಲಿ ರೆಡಿ ಮಾಡಿಸಿರ್ತೀವಿ. ಇದನ್ನು ರಾ ಮೆಟೀರಿಯಲ್ ನಾವು ಓಲ್ಡ್ ಕ್ವಾಲಿಟಿ ಕೊಟ್ಟು ರೆಡಿ ಮಾಡಿಸಿರ್ತೀವಿ. ಈ ಸೈಜ್ ಬಂದುಬಿಟ್ಟು 6.25 4 7.4 ಸಿಗುತ್ತೆ. ನಿಮಗೆ ಎಲ್ಲೇ ಸಿಕ್ಕಿದ್ರು, ಯಾವುದೇ ನೀವು ಕಡು ತಾಲೂಕಲ್ಲಿ ನಾನು ಚಿಕ್ಕಮಗಳೂರಲ್ಲ, ನೀವು ಎಲ್ಲೇ ಹೋದರೂ 6.25 4 ಎಲ್ಲೂ ಸಿಗೋಲ್ಲ. ನಮ್ಮ ಹತ್ರ ಬಿಟ್ಟರೆ ಎಲ್ಲೂ ಸಿಗೋಲ್ಲ. ನಿಮ್ಗೆಲ್ಲ ಸಿಗ್ತದೆ 6 4. ಈಗ ಒಂದು ಹಸುಗಳು ದೊಡ್ಡ ಸೈಜ್ ಬರುತ್ತೆ. ಆ ದೊಡ್ಡ ಸೈಜ್ಗಳು ಹಸುಗಳಿಗಾಗಲಿ ಮಲಗೋಕ್ಕೆ ಕಂಫರ್ಟಬಲ್ ಆಗೋಲ್ಲ. ಈಗ ದೊಡ್ಡ ಸೈಜ್ ಇತ್ತು ಅಂದರೆ, ಇದು 7 4 ಇತ್ತು ಅಂದರೆ ಕಂಫರ್ಟಬಲ್ ಆಗುತ್ತೆ, ಕುತ್ಕೊಳ್ಳೋಕ್ಕೆ ಮಲಗೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇದು ನಿಮ್ಮಲ್ಲೇ ಮಾತ್ರ ಸಿಗೋದು? ಹೌದು, 7 4 6 4 ನಮ್ಮ ಹತ್ರ ಬಿಟ್ಟರೆ ಎಲ್ಲೂ ಸಿಗೋಲ್ಲ ಸರ್. ಇದು ಇದೆಯಲ್ಲ, ಇದು ಹೊಸ ಪ್ರಾಡಕ್ಟ್. ಇದು ಈಗ ಬಂದಿರೋದು, ಇದು ಬ್ಯಾಕ್ ಸೈಡ್ ಬಬಲ್ಸ್ ಬಂದಿರೋದು ಹೊಸ ಪ್ರಾಡಕ್ಟು. ಫ್ರಂಟ್ ಇದೆಯಲ್ಲ, ಗ್ರೂ ಬರುತ್ತೆ, ಈ ಥರ ಡೈಮಂಡ್ ಶೇಪ್ ಬರುತ್ತೆ. ಇದು ಇಲ್ಲ ರೈತರು ಇದ್ದಾರೆ, ಹಸುಗಳಿಗೆ ಏನಾಗುತ್ತೆ ಮಂಡಿ ನೋವು, ಕಾಲು ನೋವು ಇದ್ದಾಗ ಅದು ಕಂಫರ್ಟಬಲ್ ಆಗೋಲ್ಲ. ಅದಕ್ಕೇನೋ ಗಾಯ ಆದಾಗ ಅದು ಹಾಲು ಕೊರಲ್ಲ. ಅದಕ್ಕೆ ರೈತರು ಏನು ಮಾಡ್ತಾರೆ, ಈ ಥರ ಮ್ಯಾಟ್ ಹಾಕೊಂಡ್ಬಿಟ್ರೆ ಅದಕ್ಕೂ ಒಂದು ಮಲ್ಗೋಕ್ಕೆ ಸೇಫ್ಟಿ ಇರುತ್ತೆ ಸರ್, ಕೈ ಕಾಲಿಗೆ ಸೇಫ್ಟಿ ಇರುತ್ತೆ ಅಂತ ತೊಗೊಂಡೋಗ್ತಾರೆ ಸರ್ ರೈತರು. ಇದರಲ್ಲಿ ಲೈಫ್ ಬಂದುಬಿಟ್ಟು 3 to 4 years ಬರುತ್ತೆ ಸರ್ ಲೈಫ್. ಇದು ನಾವೇನು ಮಾಡ್ತೀವಿ, ಗ್ಯಾರಂಟಿಗೆ ನಾನು ಹೇಳಿದೆ ನಿಮಗೆ ಸರ್ ಆವಾಗಲೇ ನಿಮಗೆ ಸರ್, ವಾರಂಟಿ ಅನ್ನೋಕ್ಕಿಂತ ಒಂದು ಮ್ಯಾಟ್ ಯೂಸ್ ಮಾಡಿ ಸರ್, ನಿಮಗೆ 2-3 years ಗೊತ್ತಾಗ್ಬಿಡುತ್ತೆ. ನೀವು ವಿತಿನ್ 1 year ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ. ಆಮೇಲೆ ನೀವೇ ಬರ್ತೀರಾ ಅಂತ ಅಲ್ಲಿಗೆ. ನಾವು ಯಾರೇ ಕನಗೆ ವಾರಂಟಿ ಏನಕ್ಕೂ ಕೊಡೋಕ್ಕೋಗಲ್ಲ ಅಂದರೆ ಸರ್, ಈಗ ಎಕ್ಸಾಂಪಲ್ ಏನಂದರೆ, ಈಗ ಫಿಸಿಕಲ್ ಡ್ಯಾಮೇಜ್ ಮಾಡಿರ್ತಾರೆ, ಏನೋ ಒಂದು ಆಗಿರುತ್ತೆ, ಗಮನ ಬೀಳ್ಸೋದು ಏನೋ ಒಂದು ಆಗಿರುತ್ತೆ, ಅದು ನಮಗೆ ಸರ್ ನಾವು ಹೇಳಿದ್ರಿ 1 year ವಾರಂಟಿ ಅಂತ ಬರ್ತಾರೆ. ಅದು ಮಿಸ್ಕಮಿಷನ್ ಆಗಬಾರ್ದು ಸರ್. ಅದಕ್ಕೆ ನಾವೇನು ಮಾಡ್ತೀವಿ, ವಾರಂಟಿ ನಾವು ಏನಕ್ಕೂ ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸರ್ ಇದರಲ್ಲಿ. ಸರ್ ಇದು ಬಂದುಬಿಟ್ಟು ವೀಡ್ ಮ್ಯಾಟ್ ಅಂತೀವಿ ಇದಕ್ಕೆ. ವೀಡ್ ಮ್ಯಾಟ್ ಅಂತ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸರ್, ಇದು ದಾಳಿಂಬೆ ಹಾಕ್ತಾರೆ. ಈಗ ನಮ್ಮ ಮನೇಲಿ ಗಾರ್ಡನ್ ಇರುತ್ತೆ, ಕಳೆ ಬರಬಾರ್ದು ಅಂತ ಹಾಕ್ತೀವಿ. ಇದು ಲೈಫ್ ಬಂದುಬಿಟ್ಟು 3 to 4 years ಲೈಫ್ ಇದೆ. 4 ವರ್ಷ 5 ವರ್ಷವರೆಗೂ ಲೈಫ್ ಬರುತ್ತೆ. ಇದು 1 ಮೀಟ್ರ್ ಅಗಲ ಬರುತ್ತೆ, 100 ಮೀಟ್ರ್ ಉದ್ದ ಬರುತ್ತೆ. ಇದರಲ್ಲಿ 3 ಕಲರ್ ಇದೆ, 4 ಕಡೆ ಇದೆ, 5 ಅಡಿ ಸಿಗುತ್ತೆ, 6.25 ಸಿಗುತ್ತೆ. ಇದು ಏನಂತಾರೆ ಸರ್, ಇದು 100 GSM ಮೆಟಲ್ ಬರುತ್ತೆ. ಇದು ಮೊದಲು ಇದು ಇರಲಿಲ್ಲ ಸರ್. ಈಗ ಅದು ಹೊಸ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಆಗಿದೆ. ಇದು ವೀಡ್ ಮ್ಯಾಟ್ ಅಂದರೆ ತುಂಬ ಓಡ್ತಾ ಇದೆ ಅಂದರೆ ವೀಡ್ ಮ್ಯಾಟೇ ಓಡ್ತಿರೋದು ಇವಾಗ. ರೈತರು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಕಳೆ ಕೀಳೋಕ್ಕೆ ಎಷ್ಟು ಲೇಬರ್ ಆಗುತ್ತೋ ಇದು ಅಷ್ಟು ಅವಾಯ್ಡ್ ಮಾಡುತ್ತೆ. ಇದು ಆ ಭೂಮಿಗೆ ಹಾಕಿದ ತಕ್ಷಣ ಅದ್ರ ಮೇಲೆ ಮಣ್ಣು ಹಾಕೋಬಾರ್ದು. ಅದಕ್ಕೆ ನೇಲ್ಸ್ ಬರುತ್ತೆ, ಮಳೆ ಬರುತ್ತೆ. ಆ ಮಳೆ ತೊಗೊಂಡು ಅಲ್ಲಿ ಸೈಡಿಗೆಲ್ಲ ಕೊಡಬೇಕು. ನೀವು ಮತ್ತೆ ಅದ್ರ ಮೇಲೆ ಮಣ್ಣು ಹಾಕಿದರೆ ಮತ್ತೆ ಕಳೆ ಅದ್ರ ಮಣ್ಣು ಮೇಲೆ ಮತ್ತೆ ಬೆಳೆಯುತ್ತೆ. ಅದಕ್ಕೆ ಮಣ್ಣು ಏನು ಹಾಕೋಬಾರ್ದು. ಇದು ಹಂಗೆ ಕೆಳಗೆ ಹಾಕಿ ಅದನ್ನು ಜಾಯಿಂಟ್ ಮಾಡಿ ಹಾಕಿ ಮಳೆ ಹೊಡೆದ್ರೆ ಅದು ಕೆಳಗೆಲೆ ಬರಲ್ಲ ಸರ್ ಅದರಲ್ಲಿ. ಆಮೇಲೆ ಇದು ಸರ್, ಇದು ಎಲ್ಲದಕ್ಕೂ ಆಗುತ್ತೆ ಸರ್. ಮೇನ್ ದಾಳಿಂಬ್ರಿಗೆ ಹೋಗುತ್ತೆ. ಆಮೇಲೆ ನಿಮ್ಮ ಮನೆಗೆ ಗಾರ್ಡನ್ ಹಾಕಿದ್ದೀರಾ, ಗಾರ್ಡನ್ ಏನಿದೆ ಕಳೆ ಬರಬಾರ್ದು ಅಂತ ಅದಕ್ಕೂ ಹಾಕ್ತಾರೆ ಇದು. ಆಮೇಲೆ ಅದಕ್ಕಿಂತ ಮುಂಚೆ ಇದು ನೀರು ಒಳಗಡೆ ಹೋಗುತ್ತೆ ಸರ್. ನೀರು ಅಬ್ಸರ್ವ್ ಮಾಡುತ್ತೆ. ಮಳೆ ನೀರು ಬಂದ ತಕ್ಷಣ ಇದು ಹೋಗುತ್ತೆ, ಒಳಗಡೆ ಹೋಗುತ್ತೆ. ಯಾಕಂದರೆ ಈಗ ನೀವು ಮಳೆ ನೀರು ಇದು ಹೋಗಿದ ಮೇಲೆ ನಿಮಗೆ ಅಕಸ್ಮಾತ್ ಡ್ರಿಪ್ಪಲ್ಲಿ ನೀರು ಇರುತ್ತೆ, ಮಳೆ ಬರುತ್ತೆ, ಆ ನೀರು ಹೋಗಲೇಬೇಕು. ಇದಕ್ಕೆ ಆ ಥರ ಮಾಡಿರ್ತಾರೆ ಇದರಲ್ಲಿ ಸರ್. ಇದು ಬಂದುಬಿಟ್ಟು ಮಲ್ಚಿಂಗ್ ಪೇಪರ್ ಸರ್. ಇದು ಮಲ್ಚಿಂಗ್ ಪೇಪರ್ ಏನಕ್ಕೆ ಯೂಸ್ ಆಗುತ್ತೆ ಸರ್, ಟೊಮೊಟೊಗೆ. ಇದು ಟೊಮೊಟೊ ಬೆಳೀತಾರೆ. ಈ ಟೊಮೊಟೊಗೆ ಹೆಂಗೆ ಕೊಡ್ತೀವಿ ಅಂದರೆ ಸರ್, ಇದು ಕ್ರಾಪ್ ಮೇಲೆ ಕೊಡ್ತೀವಿ. ಈಗ ಇದು ಮಲ್ಚಿಂಗ್ ಬಂದುಬಿಟ್ಟು 3 months ಬರುತ್ತೆ, 6 months ಬರುತ್ತೆ, 9 months ಬರುತ್ತೆ. ಒಬ್ಬೊಬ್ಬರು ಹೋಲ್ ಬೇಕಾ, ರೆಡಿ ಹೋಲ್ ಇರುತ್ತೆ, 18 inch ಹೋಲ್ ಇರುತ್ತೆ, 2 feet ಹೋಲ್ ಬರುತ್ತೆ, 1 ಅಡಿ ಹೋಲ್ ಬರುತ್ತೆ. ಇದು ವಿಡ್ತ್ ಬಂದುಬಿಟ್ಟು 2.5 ಅಡಿ ವಿಡ್ತ್ ಬರುತ್ತೆ, 3 ಕಲರ್ ಬರುತ್ತೆ, 4 ಅಡಿ ವಿಡ್ತ್ ಬರುತ್ತೆ ಸರ್. ನಮ್ಮ ಹತ್ರ ಇದು ಮಲ್ಚಿಂಗ್ ಪೇಪರು ನಮ್ಮ ಹತ್ರ ಸಿಗೋಂಥ ಮಲ್ಚಿಂಗ್ ಪೇಪರ್ ನೀವು ಎಲ್ಲೂ ಸಿಗೋಲ್ಲ ಸರ್. ಏನಕ್ಕೆ ಹೇಳ್ತೀನಿ ಅಂದರೆ, ಯಾಕೆ ಹೇಳ್ತೀನಿ ಅಂದರೆ, ನಾವು ಇದು ಡೆಮೋ ಎಲ್ಲದೂ ಕೊಟ್ಟಿದ್ದೀವಿ. ಈಗ ಸೌತೆಗೆ ಮೆಶ್ ಹೊಲಿತೀರಲ್ಲ, ಅದಕ್ಕೂ ನಾವು ಕೊಟ್ಟಿದ್ದೀವಿ. ಎಲ್ಲದೂ ರೈತರಿಗೆ ನಾವು ಕೊಟ್ಟಿದ್ದೀವಿ ಮಲ್ಚಿಂಗ್ ಪೇಪರು. 3 ತಿಂಗಳು ಅಂದರೆ 3 ತಿಂಗಳು ಬರುತ್ತೆ, 6 ತಿಂಗಳು ಅಂದರೆ 6 ತಿಂಗಳು ಬರುತ್ತೆ, 9 ತಿಂಗಳು ಅಂದರೆ 9 ತಿಂಗಳು ಬರುತ್ತೆ, 1 ವರ್ಷ ಅಂದರೆ 1 ವರ್ಷ ಮಲ್ಚಿಂಗ್ ಬರುತ್ತೆ ಇದು. ಆಮೇಲೆ ಇದರಲ್ಲಿ ಹೋಲ್ ಬೇಕಾದ್ರೆ ಸಿಗುತ್ತೆ ಸರ್. ಇದು ಸರ್ ಒಂದ್ಸಲ ಹಾಕಿದ್ರೆ ಅದು ಮತ್ತೆ ಅದನ್ನು ರೀಯೂಸ್ ಮಾಡೋಕ್ಕಾಗಲ್ಲ? ಇಲ್ಲ, ರೀಯೂಸ್ ಮಾಡೋಕ್ಕೆ ಬರಲ್ಲ. ಏನಕ್ಕಂದರೆ 3 months ಅಂತ ಹೇಳಿರ್ತೀವಿ ನಾವು. 3 months ಕೊಟ್ಟಿರ್ತೀವಿ ಮಲ್ಚಿಂಗ್ ಪೇಪರ್. ಇದು 3 months ತನಕ ಆದಮೇಲೆ ತೆಗಿಬೇಕಾಗುತ್ತೆ, ಬೇರೆದು ಹಾಕೋಬೇಕಾಗುತ್ತೆ ಸರ್. ಇದು ಟೊಮೊಟೊಗಾಗುತ್ತೆ, ಕ್ಯಾಪ್ಸಿಕಮ್ಮಿಗೆ ಆಗುತ್ತೆ. ವಿತ್ ಹೋಲ್ ಬರುತ್ತೆ ಇದರಲ್ಲಿ? ಹಾಂ, ವಿತ್ ಹೋಲ್ ಬರುತ್ತೆ ಸರ್. ಇದು ನೀವು ಹೇಳಿದ್ನಲ್ಲ ನಿಮಗೆ 18 inch ಹೋಲ್ ಬರುತ್ತೆ, 24 inch ಹೋಲ್ ಬರುತ್ತೆ, 12 inch ಹೋಲ್ ಬರುತ್ತೆ. ಅಂದರೆ 1.5 ಅಡಿ, 1 ಅಡಿ, 2 ಅಡಿ ಹೋಲ್, ಇಷ್ಟು ಹೋಲ್ ಬರುತ್ತೆ. ಆಮೇಲೆ ಜಿಗ್ಜಾಗ್ ಹೋಲು ಬರುತ್ತೆ. 1 ಎಕರೆಗೆ ಎಷ್ಟು ರೋಲ್ ಬೇಕು ಸರ್? ನಮ್ಮ ಹತ್ರ ಇದು 600 ಮೀಟ್ರ್ ಬರುತ್ತೆ. 600 ಮೀಟ್ರ್ ಅಂದರೆ 1900 ಅಡಿ ಬರುತ್ತೆ ಇದು ಒಂದು ಮಲ್ಚಿಂಗ್ ರೋಲ್. ಇದು ಕೆಲವ್ರು ಏನಾಗುತ್ತೆ ಸರ್, ಇವಾಗ ಮಲ್ಚಿಂಗ್ ಪೇಪರ್ ಏನಾಗುತ್ತೆ, ಕೆಲವರು ದಪ್ಪ ಮಾಡಿಬಿಡ್ತಾರೆ ಇದನ್ನು. ಈ ಥಿಕ್ನೆಸ್ ದಪ್ಪ ಮಾಡಿಬಿಟ್ಟು ರೈತರಿಗೆ ಏನು ಮಾಡ್ತಾರೆ, ದಪ್ಪ ಮಾಡಿಬಿಟ್ಟು ಲೆಂತ್ ಮೆಜರ್ಮೆಂಟ್ ಕಮ್ಮಿ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 500 ಮೀಟ್ರ್ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿ 500 ಮೀಟ್ರ್ ಇರಲ್ಲ. ಕೆಲವರು ಏನು ಮಾಡಿ ದಪ್ಪ ಮಾಡಿ ರೈತರು ಮಾಡಿದ್ರೆ ದಪ್ಪ ಇದೆ. ಮಲ್ಚಿಂಗ್ ದಪ್ಪ ಇರಬಾರ್ದು ಸರ್, ತೆಳುಗಿರಬೇಕು, ಸ್ಮೂತಾಗಿರಬೇಕು. ಆ ಸ್ಮೂತಾಗಿತ್ತು ಅಂದರೆ ಡ್ಯೂರೇಬಲ್ ಜಾಸ್ತಿ ಬರುತ್ತೆ. ದಪ್ಪ ಇದ್ದಷ್ಟು ಮಲ್ಚಿಂಗು ಯೂಸ್ ಆಗೋಲ್ಲ ಸರ್. ಇದೆಯಲ್ಲ ಸರ್, ಈಗ ನೋಡಿ, ಇದು ನಾವೇನು ಮಾಡಿದ್ದೀವಿ, ಇದು
ಇದು 3 ಮಂತ್ಸ್ ಪ್ರೊಡಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬರೀತೀವಿ 3 ಮಂತ್ಸ್ ಇದು 800 ಮೀಟ್ರ್ ಬರುತ್ತೆ. ಇದು 9 ಮಂತ್ಸ್ ಕೊಟ್ಟಿರ್ತೀವಿ. ಆಮೇಲೆ ಇಲ್ಲಿ ಇದು ನೋಡಿ, ಇದು ಬಂದುಬಿಟ್ಟು 3 ಮಂತ್ಸ್ ಪ್ರಾಡಕ್ಟು 800 ಮೀಟ್ರು 9 ಮಂತ್ ಪ್ರಾಡಕ್ಟ್ ಇದು 9 ತಿಂಗಳದು 3 ಕಲರ್ ಇರುತ್ತೆ. ಇದು 5 ಫೀಟದು ಸಿಗುತ್ತೆ ನಮ್ಮ ಹತ್ರ. ಆಮೇಲೆ ಇದು ವೀಡ್ ಮ್ಯಾಟ್ ಸರ್. ಇದು ಹೋಲ್ ಇರೋದು ಕೊಡ್ತೀವಿ. ಇದು ಜಿಗ್ಜಾಗ್ ಹೋಲ್ ಇರೋದು ಕೊಡ್ತೀವಿ. ಇದೆಲ್ಲ ಮಲ್ಚಿಂಗ್ ಪೇಪರ್ ಇದೆ ಸರ್ ಫುಲ್. ಇದು ಇಲ್ಲಿ ಇರೋದೆಲ್ಲ ಮಲ್ಚಿಂಗ್. ಹೌದು, ಮಲ್ಚಿಂಗ್ ಪೇಪರ್ ಸರ್ ಫುಲ್. ಇದು ಡಿಮ್ಯಾಂಡ್ ಇದೆ ಸರ್ ಇಲ್ಲಿ ಸರ್. ಹೌದು ಸರ್, ಡಿಮ್ಯಾಂಡ್ ಅಂದರೆ ಹೆಂಗೆ ಗೊತ್ತಾ ಸರ್, ನಾವು ಒಳ್ಳೆ ಕ್ವಾಲಿಟಿ ಕೊಟ್ಟರೆ ರೈತರು ಬಂದು ತೊಗೊಂಡೋಗ್ತಾರೆ. ಲೋಕಲ್ ಹೇಳಿ ಆಮೇಲೆ ಮೆಜರ್ಮೆಂಟಲ್ಲಿ ಕಮ್ಮಿ ಕೊಡೋದು, ಲೋಕಲ್ ಕೊಡೋದು ಅವೆಲ್ಲ ಮಾಡಿದ್ರೆ ಯಾರೂ ಬರಲ್ಲ ಸರ್. ಇದು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಮೆಜರ್ಮೆಂಟ್ ಏನಿರುತ್ತೋ ಅದು ಮೆಜರ್ಮೆಂಟ್ ಇರುತ್ತೆ ಸರ್. ಅದಕ್ಕೆ ಕರ್ನಾಟಕ ಎಲ್ಲ ಕಡೆ ಬೆಳೀತಾರೆ. ಹೌದು, ಎಲ್ಲ ಕಡೆ ಬೆಳೀತಾರೆ. ನಾವು ಎಲ್ಲ ಕಡೆನೂ ಕೊಡ್ತೀವಿ ಸರ್ ಮಲ್ಚಿಂಗ್ ಪೇಪರ್, ಎಲ್ಲ ಕಡೆನೂ ಕೊಡ್ತೀವಿ. ಬಟ್ ನಾವು ಇದು ಏನಕ್ಕೆ ಬ್ರ್ಯಾಂಡ್ ಮಾಡಿಸಿಲ್ಲ ಅಂದರೆ ಸರ್, ಇದಕ್ಕೆ ಏನಕ್ಕೆ ಮಾಡಿಸಿಲ್ಲ ಅಂದರೆ, ಬಟ್ ರೈತರಿಗೆ ಬ್ರ್ಯಾಂಡ್ ಇದು ಮೇಗಡೆ ಸ್ಟಿಕ್ಕರ್ ಹಾಕಿದೆ, ಪೇಪರ್ ಹಾಕಿದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಯಾವುದೂ ಮಾಡ್ಸೋಕ್ಕೆ ಹೋಗಿಲ್ಲ. ನಮಗೇನು ಕ್ವಾಲಿಟಿ ಬೇಕು, ಒಳ್ಳೆ ಕ್ವಾಲಿಟಿ ಬೇಕು, ರೇಟ್ ಕಮ್ಮಿ ಆಗಬೇಕು, ಅದು ಪ್ರಕಾರ ಮಾಡಿಸಿದ್ವಿ ಸರ್ ಮಲ್ಚಿಂಗ್ ಪೇಪರ್. ಇದು ನಾವೇ ಮಾಡಿಸಿರೋದು. ಇದು ಹೌದು, ನಾವೇ ಮಾಡಿಸೋದು. ನಾವು ಬೇರೆ ಯಾವುದು ನಮ್ಮ ಇದನ್ನು ನಾವು ಮಾಡ್ಸೋಕ್ಕೆ ಹೆಸ್ರು ಹಾಕೋಕ್ಕಿಲ್ಲ. ಹೆಸ್ರು ಹಾಕ್ಬೇಕಂದ್ರೆ ನಮ್ಮ ಮತ್ತೆ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಸಮೇತ ನಾನು ತೆಗ್ಸಿದ್ದೀನಿ ಸರ್. ಅದು ಸಮೇತ ತೆಗ್ಸಿ ನಾನು ಮಾಡಿದ್ವಿ. ಕ್ವಾಲಿಟಿ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ ಥರ ಪ್ಲೇನ್ ಪೇಪರ್ ಈ ಥರ ಪ್ಲೇನಲ್ಲಿ ಮಾಡಿಸಿದ್ವಿ ನೋಡಿ. ಇದು ಸರ್ ಮೇಕಪ್ ಮಾಡೋದು ಜಾಸ್ತಿ ಆಗಿದೆ ಸರ್ ಇವತ್ತಿನ ಕಾಲದಲ್ಲಿ. ಮೇಕಪ್ ಇರಬಾರ್ದು, ಯಾವಾಗಲೂ ನ್ಯಾಚುರಲ್ ಇರಬೇಕಂದ್ರೆ. ಈಗ ನಾನು ಸಕ್ಕ ಡಿಸೈನ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಒಳ್ಳೆ ಬ್ರ್ಯಾಂಡಲ್ಲಿ ಮಾಡಿಸ್ಬಿಟ್ಟು ನೋಡೋಕೆ ಚೆನ್ನಾಗಿರಬೇಕು, ಒಳಗಡೆ ಡಮ್ಮಿ ಇರಬೇಕು, ಆ ಥರ ಮಾಡಿಸಲ್ಲ. ಇದು ಯಾವ ಥರ ಏನಕ್ಕೆ ಮಾಡಿಸಿದ್ದೀವಿ ಅಂದರೆ, ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸೋದು 100 ರೂಪಾಯಿ 50 ರೂಪಾಯಿ ಜಾಸ್ತಿ ತೊಗೊತಾರೆ. ನಾವು ಅದು ಮಾಡ್ಸೋಕೆ ಹೋಗಿಲ್ಲ. ಅದೇ 100 ರೂಪಾಯಿ 50 ರೂಪಾಯಿ ರೈತರು ಕಮ್ಮಿ ಕೊಟ್ಟರೆ ಖುಷಿಯಾಗಿ ತೊಗೊಂಡೋಗ್ತಾರೆ ಸರ್. ಇದು ನೋಡಿ, ಇದು ಶೇಡ್ ನೆಟ್ ಫುಲ್ ಬಂಡ್ಲು ಇಲ್ಲಿ ಸ್ಟಾಕ್ ಇದೆ ಸರ್. ನಿಮ್ಗೆ ಈ ಥರನೂ ಸ್ಟಾಕ್ ಇದೆ. ಆಮೇಲೆ ನೋಡಿ, ಇಲ್ಲೂ ಇದೆ ಸರ್. ಇಲ್ಲೂ ಶೇಡ್ ನೆಟ್ ಇದೆ. ಆಮೇಲೆ ನೀವು ನೋಡ್ಬೋದು, ಇಲ್ಲೂ ಇದೆ ಶೇಡ್ ನೆಟ್ಗಳು. ಇಲ್ಲಿ ನಾವೇನು ಮಾಡ್ತೀವಿ, ಸ್ಟಾಕ್ ಇವಾಗ ಮೊನ್ನೆ ರೀಸೆಂಟಾಗಿ ದಾಳಿಂಬೆಲ್ಲ ಬಂದು ಖಾಲಿಯಾಗಿದೆ. ಇದು ಶೇಡ್ ನೆಟ್ ಸ್ಟಾಕ್ ಇದೆ ಸರ್ ಫುಲ್ ಇಲ್ಲಿ. ಸರ್ ನಮ್ಮ ಹತ್ರ ಸಿಕ್ಕಾಪಟ್ಟೆ ಶೇಡ್ ತುಂಬ ಹೋಗುತ್ತೆ ಸರ್. ಯಾಕಂದರೆ ನಾವು ಕ್ವಾಲಿಟಿನೂ ಹಂಗೆ ಕೊಡ್ತೀವಿ, ಕ್ವಾಂಟಿಟಿನೂ ಹಂಗೆ ಕೊಡ್ತೀವಿ. ಆಮೇಲೆ ರೈತರಿಗೆ ಸಫಿಷಿಯೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ತೊಗೊಂಡೋಗಿದ್ದು ಮೆಟೀರಿಯಲ್ ಚೆನ್ನಾಗಿ ಬಂದಿದೆ, ಅದಕ್ಕೆ ಸ್ಟಾಕ್ ಮಾಡ್ತೀವಿ ಸರ್. ಒಂದು ಹೇಳ್ತೀನಿ ಕೇಳಿ, ಯಾವುದೇ ರೈತರು ಸುಮ್ಮನೆ ಸ್ಟಾಕ್ ಮಾಡ್ಕೊಳಕ್ಕಾಗಲ್ಲ. ಏನೂ ಇಲ್ದಲ್ಲೇ ಯಾರೂ ತೊಗೊಂಡೋಗಲ್ಲ. ಚೆನ್ನಾಗಿರೋದಕ್ಕೆ ನಮ್ಮ ಇಷ್ಟೊಂದು ಸ್ಟಾಕ್ ಇದೆ, ಇಷ್ಟೊಂದು ಹೋಗ್ತಾ ಇದೆ ಸರ್. ಎಲ್ಲ ಥರದ್ದು ಮೂವ್ ಆಗ್ತಾ ಇದೆ. ಇದು 8 ಪೀಸು 5 ಪೀಸು ಬರುತ್ತೆ. ಸೈಜಸ್ ಮೇಲೆ ಹೋಗುತ್ತೆ. 1 ಮೀಟ್ರ್ ಹೋಗುತ್ತೆ, 5 ಫೀಟಲ್ಲಿ ಹೋಗುತ್ತೆ, 6.5 ಇದೆ, 10 ಫೀಟ್ ಇದೆ. ಅದ್ರ ಮೇಲೆ ಇದು ಪ್ಯಾಕ್ ಮಾಡಿರ್ತಾರೆ ಸರ್ ಇದು. ಆಮೇಲೆ ಇದರಲ್ಲಿ ಏನಂದರೆ, ಇದು ಜಾಸ್ತಿ ಹೋಗೋಂಥ ನಮಗೆ ದಾಳಿಂಬೆಗೆ ಹೋಗುತ್ತೆ. ನಿಮಗೆ ಅವಾಗಲೇ ಹೇಳಿ ಸರ್, ದಾಳಿಂಬೆದು ತುಂಬ ಕಡೆ ಸೈಡಲ್ಲಿ ತೊಗೊಂಡೋಗ್ತಾರೆ ಸರ್. ಸುಮಾರು ದೂರದಿಂದ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದರೆ, ಕ್ವಾಲಿಟಿಗೋಸ್ಕರ ಬರ್ತಾರೆ ಸರ್ ಇಲ್ಲಿಗೆ. ಬೇರೆ ಏನೂ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅವ್ರಿಗೆ ಚೆನ್ನಾಗಿ ಬಂದಿದೆ, ಅದಕ್ಕೋಸ್ಕರ ತೊಗೊಂಡು ಹೋಗ್ತಾರೆ ಸರ್. ಇದು ಫೆನ್ಸಿಂಗ್ ನೆಟ್ ಸರ್. ಫೆನ್ಸಿಂಗ್ ನೆಟ್ ಇದು HDP ನೆಟ್, ಫೆನ್ಸಿಂಗ್ ನೆಟ್ಟು. ಇದು ಸೈಡಿಗೆ ಸರ್. ಈಗ ಈ ಶೇಡ್ ನೆಟ್ ಕೆಲವರು ಶೇಡ್ ನೆಟ್ ಹಾಕ್ತಾರೆ, ಕೆಲವರು ಇದು ಹಾಕ್ತಾರೆ. ಹಂದಿಗಳು ಜಾಸ್ತಿ ದಪ್ಪ ಇರ್ತವೆ, ಶೇಡ್ ಆದರೆ ಹಿಂಗೆ ನುಗ್ಗಿದ್ರೆ ಹಾಕ್ಕೊಂಡು ಹೋಗ್ತವೆ. ಇದು ತಡೆಯುತ್ತೆ ಸರ್. ಸ್ವಲ್ಪ ಹೆವಿ ಪ್ರಾಣಿಗಳು, ಜಾಸ್ತಿ ದಪ್ಪ ಪ್ರಾಣಿಗಳು ಬಂತು ಅಂದರೆ ಇದು ಸ್ವಲ್ಪ ತಡೆಯುತ್ತೆ. ಇದು ಕುರಿ ಬರ್ತವೆ, ಇದೆಲ್ಲ ತಿನ್ನೋಕೆ ಬರ್ತವೆ, ಅದಕ್ಕೋಸ್ಕರ ಇದು ಕಂಪಲ್ಸರಿ ಹಾಕ್ತೀರಿ ಸರ್ ಇವಾಗ. ಇದು ಸರ್, ಇದು ಹೈಟ್ 3 ಇಂದ 4 ಅಡಿ ಬರುತ್ತೆ ಸರ್. 4 ಅಡಿ ಅಷ್ಟೇ. ಹೌದು. ಹಾಂ, ಹೈಟ್ ಹಿಂಗೆ ಹೈಟ್ 3 ಇಂದ 4 ಅಡಿ ಬರುತ್ತೆ. ಲೆಂತ್ 1 kg 70 ಅಡಿ ಬರುತ್ತೆ. ಹೌದು ಸರ್, 1 kg 70 ಅಡಿ ಬರುತ್ತೆ. ಇದು ನೋಡಿ, ಈ ಬದಿ ಬಂದುಬಿಟ್ಟು ಇದು ಡೆಕ್ಕನ್ ಅಂತ ಬರುತ್ತೆ. ಇದರಲ್ಲಿ ಸಮೃದ್ಧಿ ಅಂತ ಬರುತ್ತೆ ಬ್ರ್ಯಾಂಡು. ಇದು ಏನಕ್ಕಂದರೆ ಕಾಯಿ ತುಂಬೋಕ್ಕೂ, ಆಮೇಲೆ ಅಡಿಕೆಗೆ ಹೋಗುತ್ತೆ, ಕಾಯಿ ತುಂಬಕ್ಕೆ ಹೋಗುತ್ತೆ. ಇದು ಸಿಪ್ಪೆ ಮಟ್ಟೆ ಇದಕ್ಕೆಲ್ಲ ರೈತರಿಗೆ ಐಟಮ್ಸಿಗೆಲ್ಲ ಹೋಗುತ್ತೆ. ಆಮೇಲೆ ಇದು ನೋಡಿ, ಇದಾಯಿತು. ಆಮೇಲೆ ಇದು ಮರನೂ ಸಿಗುತ್ತೆ ಸರ್. ಈ ಥರ ಇದು ಅಡಿಕೆ ತುಂಬಕ್ಕೆ ಮರನೂ ಸಿಗುತ್ತೆ ನಮ್ಮ ಹತ್ರ. ಇದು ಒಳ್ಳೆ ಕ್ವಾಲಿಟಿ ಬರುತ್ತೆ. ಸಮೃದ್ಧಿ ಬ್ರ್ಯಾಂಡ್ ಒಳ್ಳೆ ಕ್ವಾಲಿಟಿನೂ ಬರುತ್ತೆ. ಆದಮೇಲೆ ನಮ್ಮ ಹತ್ರ ಈ ಥರ ಬರುತ್ತೆ ಸರ್. ಇದು ಬರುತ್ತೆ ನೋಡಿ, ಇದು ಈರುಳ್ಳಿ ತುಂಬಕ್ಕೂ ಬರುತ್ತೆ. ಈ ಪ್ರಾಡಕ್ಟ್ ಈರುಳ್ಳಿ ತುಂಬಕ್ಕೂ ಬರುತ್ತೆ. ಇದು ಈರುಳ್ಳಿ ತುಂಬ್ಕೋದು. ಹೌದು, ಎಲ್ಲರೂ ತುಂಬ್ಕೋಬೋದು ಸರ್. ಅದು ಸಿಗುತ್ತೆ ನಮ್ಮ ಹತ್ರ. ಇದು ನೋಡಿ, ಇದು ಸಿಮೆಂಟ್ ತುಂಬ ಗಾರೆ ಕೆಲಸಕ್ಕೂ ಬರುತ್ತೆ. ಆಮೇಲೆ ಇದು ಜಲ್ಲೆ ಅಡಿಕೆ. ಇದು ಅಡಿಕೆ ಜಲ್ಲೆ. ಇದು ಅಡಿಕೆ ಸಿಪ್ಪೆ ತುಂಬಕ್ಕೂ ಅಡಿಕೆ ಜಲ್ಲೆ ಇರ್ತಾರೆ ಇದಕ್ಕೆ. ಇದು ಸಿಗುತ್ತೆ ಸರ್. ಆಮೇಲೆ ಇದು ಸಿಗುತ್ತೆ. ಇದು ಹಸುಗಳಿಗೆ ನೀರು ಕುಡ್ಸೋಕ್ಕೆ ಅಂತ ಬರುತ್ತೆ. ಇದು ಮೇಲ್ಗಡೆ ಇದು ಸಿಗುತ್ತೆ ನಮ್ಮ ಹತ್ರ. ಪ್ಲಾಸ್ಟಿಕ್ ಐಟಮಲ್ಲಿ ಅಗ್ರಿಕಲ್ಚರಿಗೆ ಏನು ಬೇಕು ಎಲ್ಲದೂ ಸಿಗುತ್ತೆ ಸರ್ ಇಲ್ಲಿ. ಇದು ನಮ್ಮ ಹತ್ರ ಇದೇನಿರುತ್ತೆ, ಇದು ಟ್ರೈನ್ ಬಂದುಬಿಟ್ಟು ಈ ಟ್ರೈನು ಇದು ಬೆಲ್ಲಲ್ಲ, ಇದು ಟ್ರೈನ್ ಅಂತೀವಿ ನಾವು. ಟ್ರೈನ್ ಅಂದರೆ ಇದು ಟೊಮೊಟೊ ಬಿಡ್ತಾರೆ, ಸೌತೆ ಮೆಸಿಗೆ ಬಿಡ್ತಾರೆ, ಈ ಥರ ಟ್ರೈನ್ ಬರುತ್ತೆ. ಇದಕ್ಕೆ ಟ್ರೈನ್ ಅಂತೀವಿ. ಇದು ಏನಂದರೆ ಕೆಳಗಡೆ ದಾರ ಬಿಡೋಕ್ಕಿಂತ ಇದು ಕಟ್ಟಕ್ಕೆ ಮಾಡ್ತಾರೆ ಇದನ್ನು. ಓಕೆ, ಇದಕ್ಕೇನಂದರೆ ಇದು ಚೀಲ ಹೊಲಿತಾರೆ, ಅಡಿಕೆ ಚೀಲ ಇದೆಲ್ಲ, ಅಡಿಕೆನ ತುಂಬಿಟ್ಟು ಚೀಲ ಹೊಲಿತೆ. ಇದು ಗಟ್ಟಿ ದಾರ ಮಾಡ್ತೀವಿ. ಇದು ನಮ್ಮ ಹತ್ರ ಸಿಗುತ್ತೆ ಸರ್. ಇದು ಚೀಲ ಹೊಲಿಯ ದಾರನೂ ಸಿಗುತ್ತೆ. ಈ ದಾರ ಆಮೇಲೆ ಈ ದಾರ ಏನಕ್ಕಂದ್ರೆ ಸರ್, ಈ ದಾರ ಇದೆಯಲ್ಲ, ಇದು ಅಗ್ರಿಕಲ್ಚರ್ ಯೂಸ್ ಮಾಡ್ತಾರೆ ದಾರ. ಈ ದಾರ ಏನಕ್ಕಂದರೆ ಈ ದಾಳಿಂಬೆ ನೆಟ್ಟಿ ಇರುತ್ತೆ,
ಮೇಲ್ಗಡೆ ಸ್ಟಿಚ್ ಮಾಡ್ಕೊತಾರೆ. ದಾಳಿಂಬ್ರೆ ನೆಟ್ಟು ಹರಿದೋದ್ರೂ ಈ ದಾರ ಹರಿಯಲ್ಲ. ಇದು ಯಾರ ಹತ್ರನೂ ಇಲ್ಲ ಸರ್, ನೀವು ಎಲ್ಲೇ ಹುಡುಕಿ ಈ ದಾರ ಸಿಗಲ್ಲ. ಯಾಕಂದರೆ ಇದು ಬಿಸಿಲಿಗೆ ಅಂತಲೇ ಮಾಡಿರೋದು. ಅದಕ್ಕೆ ಬಿಸಿಲಿಗೆ ಗಟ್ಟಿಯಿಂದ ರೈತರಿಗೂ ಅನುಕೂಲ ಆಗುತ್ತೆ ಮಾಡಿರೋ ದಾರ ಇದು. ಬಟ್ ಈ ದಾರ ನೈಲಾನ್ ದಾರ, ಇದು ನೈಲಾನ್ ಬರುತ್ತೆ. ಆಮೇಲೆ ಲೈಫ್ ಇದ್ರದ್ದು 2 to 3 years ಇದೆ. ಇದು ನೀವು ಎಲ್ಲಿ ತರಿಸ್ಕೊಂಡ್ರಿ? ಎಲ್ಲೂ ಇಲ್ಲ ಅಂತ ಹೇಳಿದ್ರಲ್ಲ, ನೀವು ಎಲ್ಲಿ ತರಿಸ್ಕೊಂಡ್ರಿ ಸರ್? ಇದು ಬಂದ್ಬಿಟ್ಟು ಬೇರೆ ಸ್ಟೇಟಿಂದ ಬರುತ್ತೆ. ನಮ್ಮ ಹತ್ರ ಹೇಳಿದ್ನಲ್ಲ ಸರ್, ನಾವು ಎಲ್ಲ ತರಿಸೋದು ಸರ್. ಯಾರು ಇಲ್ಲಿಂದ ಔಟ್ ಆಫ್ ಸ್ಟೇಟು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವ್ರ ಕಡೆಯಿಂದ ನಾವು ತರಿಸ್ಕೊತೀವಿ ಸರ್ ಎಲ್ಲ ಮೆಟೀರಿಯಲ್ಲು. ಯಾಕಂದರೆ ಇದು ಏನು ಗೊತ್ತಾ ಸರ್, ಪ್ರಾಪರ್ಲಿ ಕೆಲವರು ದಾರ ಕೊಡ್ತಾರೆ ಸರ್, ರೇಟ್ ಕಮ್ಮಿ ರೇಟಿಂದು, ಅದು ರೇಟು ಈ ರೇಟು ಅಂತಾರೆ. ಇದು ರೇಟು ನಮಗೆ ಸ್ವಲ್ಪ ಇದಾದ್ರೂ ಜಾಸ್ತಿ ಆದ್ರೂ ಬಟ್ 3 ವರ್ಷ 4 ವರ್ಷ ದಾರ ಯೂಸ್ ಆಗುತ್ತೆ ಸರ್, ರೈತರಿಗೆ ಯೂಸ್ ಆಗುತ್ತೆ. ನಿಮ್ಮ ಮೇಲ್ಗಡೆ ನೆಟ್ ಹರಿದು ದಾರ ಹರಿಯಲ್ಲ ಸರ್, ಬಿಸಿಲಿಗೆ ಏನಾಗಲ್ಲ, ಗಟ್ಟಿ ಬರುತ್ತೆ ಸರ್ ದಾರ. ಆಮೇಲೆ ಈ ಪ್ರಾಡಕ್ಟ್ ಏನಂದರೆ ಸರ್, ಇದು ದಾಳಿಂಬ್ರಿಗೆ ಅಂತ ಯೂಸ್ ಆಗುತ್ತೆ. ಇದು ಈಗ ಉರಿ ಕಟ್ತಾರೆ ದಾಳಿಂಬ್ರಿಗೆ. ಈ ದಾರ ಇದೆಯಲ್ಲ, ಈ ದಾರ ಏನಾಗುತ್ತೆ, ದಾಳಿಂಬ್ರಿಗೆ ಉರಿ ಕಟ್ತಾರೆ. ದಾಳಿಂಬೆ ದಪ್ಪ ಆಗಿರುತ್ತೆ, ಜಗ್ಗುತ್ತೆ, ಅದನ್ನು ಕಟ್ಟೋಕ್ಕೆ ಈ ದಾರ ಕೊಡ್ತೀವಿ ಸರ್. ಇದು ದಾರ ನಮ್ಮ ಹತ್ರ ಸಿಗುತ್ತೆ. ಇದು ಇಲ್ಲಿ ತೊಗೊಂಡೋಗ್ತಾರೆ ಸರ್. ಸುಮಾರು ಈ ಸರ್ ಸೀಸನ್ ಆಯ್ತು ಸರ್, ಸುಮಾರು ಜನ ತೊಗೊಂಡೋಗಿದ್ದಾರೆ. ತೊಗೊಂಡೋಗಿದ್ದಾರೆ ಈ ದಾರ ತೊಗೊಂಡೋಗಿದ್ದಾರೆ. ಎಷ್ಟು ಕೆ ಜಿ ಬರುತ್ತೆ ಸರ್? ಇದು 1 kg ಬರುತ್ತೆ ಸರ್ ದಾರ. ಇದು 1 kg 8,000 ಮೀಟ್ರ್ ಇನ್ನೂ ಬರುತ್ತೆ. 1 kg ಇದು 8,000 ಮೀಟ್ರ್ ಬರುತ್ತೆ ಸರ್. ಇವಾಗ ಕಸ್ಟಮರ್ ಹೇಳಿದ್ರೆ ಮಾತಾ ನೆಟ್ಟು, ಬರ್ಡ್ ನೆಟ್ಟು, ಅಕ್ಕಿ ನೆಟ್ಟು, ಈ ನೆಟ್ಟು ನಾವು ಕೊಡ್ತೀವಿ ಸರ್ ರೈತರಿಗೆ. ಇದು ನಾವು ಒರಿಜಿನಲ್ ಮಾಡಿಸ್ತೀವಿ ಇದನ್ನು. ಇದು 1 ಎಕರೆಗೆ ಸುಮಾರು ಅವ್ರು ನಮಗೆ 8 ವರ್ಷದಿಂದ ಕಸ್ಟಮರ್ ಸರ್. ಅವ್ರು ಇವಾಗ ತೊಗೊಂಡಿದ್ರಲ್ಲ, ಇವಾಗ 8 ವರ್ಷದಿಂದ ಕಸ್ಟಮರು. ಅವ್ರು ಚೆನ್ನಾಗಿ ಬಂದಿರೋದಕ್ಕೆ ನನಗೆ 8 ವರ್ಷದಿಂದ ನಮ್ಮ ಹತ್ರ ಬಂದು ಈಗ ಒಂದು ದಾರ ತೊಗೊಂಡಿದ್ರಲ್ಲ, ಆ ದಾರ ಸಮೇತ ನಮಗೆ ಇಲ್ಲಿ ಬರೋದು. ನಾನು ಹೇಳಿದೆ ನಿಮಗೆ ಸರ್, ದಾರ ಎಲ್ಲೂ ಸಿಗೋಲ್ಲ ಸರ್, ಇದಕ್ಕೆ ಅಷ್ಟು ಸುಲಭಕ್ಕೆ ಸಿಗೋಲ್ಲ ಇದು ದಾರ. ಈಗ ನಾವು ಕೊಡೋ ದಾರ ಅವರಿಗೆ ಚೆನ್ನಾಗಿರಬೇಕು, ಬಿಸಿಲಿಗೆ ಏನಾಗಬಾರ್ದು. ಕೆಲವು ಫಾಲ್ಟು ಆಗ್ತವೆ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟಿಂದ ಫಾಲ್ಟು ಆಗ್ತಾವೆ, ನಾವು ಏನು ಮಾಡೋಕ್ಕೆ ಬರಲ್ಲ, ಅದನ್ನು ನಾವು ಮಾಡಿಕೊಟ್ಟಿರ್ತೀವಿ. ಬಟ್ ಈ ಥರ ನೆಟ್ಗಳು ನಮ್ಮ ಹತ್ರ ಸಿಗುತ್ತೆ ಸರ್. ಈ ಸರಿ ಈ ನೆಟ್ಟು ಸುಮಾರು ಒಂದು 12-13 ಟನ್ ಹೋಗಿದೆ ಸರ್. ಈ ವರ್ಷ 12-13-14 ಟನ್ ಹೋಗಿದೆ. ಈ ಥರ ನೆಟ್ಟೆಲ್ಲ ಹೋಗಿದೆ ಸರ್. ಇದು ಎಲ್ಲ ನಮಗೆ ಅರಸೀಕೆರೆ, ಬಾಣಾವರ, ಆಮೇಲೆ ಚೋಳಿಯೂರು, ಆಮೇಲೆ ಬೆಲ್ಗೂರು, ಅದು ಬಿಟ್ಟರೆ ಸೀದಾ ಜಾಸ್ತಿ ಅಂದರೆ ಅರಸೀಕೆರೆ, ಟಿಪ್ಟೂರು ಸಿಕ್ಕಾಪಟ್ಟೆ ಹೋಗಿದೆ ಸರ್. ಇದನ್ನು ಏನು ಮಾಡ್ತಾರೆ ಸರ್, ಇದು ವಿಡ್ತ್ ಬಂದ್ಬಿಟ್ಟು 40 ಅಡಿ ಅಗಲ ಬರುತ್ತೆ, 100 ಅಡಿ ಅಗಲ ಬರುತ್ತೆ, 80 ಅಡಿ ಅಗಲ ಬರುತ್ತೆ. ಬರ್ಡ್ ನೆಟ್ ಅಂತ ಬರುತ್ತೆ. ಈ ಅಕ್ಕಿ ಗಿಣಿ ಕಾಟ ಜಾಸ್ತಿ ಇರುತ್ತೆ, ಅದಕ್ಕೆ 100 mm ಅಂತ ಮಾಡಿಸಿರ್ತೀವಿ. ಅದು ಮೇಲ್ಗಡೆ ಸ್ಟಿಚ್ ಮಾಡ್ತಾರೆ. ಈ ಬಾರ್ಡ್ರ್ ಬರುತ್ತೆ ಸರ್, ಈ ಇರುತ್ತಲ್ಲ ಎಡ್ಜ್ ಇರುತ್ತಲ್ಲ, ಆ ಎಡ್ಜ್ಗೂ ಇನ್ನೊಂದು ಎಡ್ಜ್ಗೂ ಜಾಯಿಂಟ್ ಮಾಡ್ತಾ ಹೋಗ್ತಾರೆ. ಜಾಯಿಂಟ್ ಮಾಡಿಬಿಟ್ಟು 3-4 ಪೀಸ್ ಜಾಯಿಂಟ್ ಮಾಡಿ ಒಂದೇ ಸಲ ಮೇಲ್ಗಡೆ ಟಾಪಲ್ಲಿ ಎಳಿತಾರೆ, ಇನ್ಸ್ಟಾಲ್ ಮಾಡ್ತಾರೆ. ಇದು ಡೆಮೋ ಸರ್. ಇವತ್ತು ನನಗೆ ಅವ್ರು ತೊಗೊಂಡ್ರಲ್ಲ, ಮೊನ್ನೆ ಅವರೇ ತೊಗೊಂಡೋಗಿದ್ರು. ಟೋಟಲ್ ನನ್ನ ಹತ್ರ ಅವರು 800 kg ತೊಗೊಂಡೋಗಿದ್ದಾರೆ. 800 kg ತೊಗೊಂಡೋಗಿದ್ದಾರೆ. ದಾರ ಬೇಕಾಗಿತ್ತು, ಶಾರ್ಟೇಜ್ ದಾರ ತೊಗೊಂಡೋಗಿದ್ದಾರೆ ಸರ್. ಇವಾಗ ಬಂದು ಈಗ ದೊಡ್ಡ ಬಂಡಲ್ ಇಲ್ವಾ ಇದು ಸರ್? ಇದೆಲ್ಲ ಸರ್ ಏನು ಗೊತ್ತಾ, ಇದು ಬಂಡಲ್ ಎಲ್ಲ ಖಾಲಿ ಆಗಿದೆ. ಈಗ ಸೀಸನ್ ಮುಗಿತಾ ಬಂತು. ಇವಾಗ ಇರೋದ್ರಲ್ಲಿ ಎಲ್ಲ ಸ್ಟಾಕ್ ಬುಕ್ಕಿಂಗ್ ಮಾಡ್ಕೊಂಡು, ಕೆಲವು ಟೈಮಲ್ಲಿ ಬುಕ್ಕಿಂಗ್ ಮಾಡ್ಕೊತೀವಿ. ತುಂಬ ಆರ್ಡ್ರ್ ಇತ್ತು ಅಂದರೆ ಬುಕ್ ಮಾಡ್ಕೊಂಡು ಅಡ್ವಾನ್ಸ್ ತೊಗೊಂಡೇ ಮಾಡ್ಕೊಡ್ತೀವಿ. ಕೆಲವು ಟೈಮಲ್ಲಿ ನಮ್ಮ ಸ್ಟಾಕ್ ಇರುತ್ತೆ ಇದು. ಆಮೇಲೆ ಇದೇನಾಗುತ್ತೆ ಸರ್, ರೇಟ್ ಪ್ರೈಸಲ್ಲಿ ಒಂದು ವೇರಿಯೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ತುಂಬ ಸ್ಟಾಕ್ ಏನು ಮಾಡ್ತೀವಿ, ಸ್ವಲ್ಪ ಆದಷ್ಟು ನಾವು ಇದು ಮಾಡೋಕ್ಕೆ ಹೋಗಲ್ಲ. ಬಂದಂಗೆ ನಾವು ರೆಡಿ ಮಾಡ್ಕೊಂಡು ಕಳಿಸ್ತೀವಿ. ಬುಕ್ಕಿಂಗ್ ಜಾಸ್ತಿ ಮಾಡ್ಕೊತೀವಿ ಸರ್ ಇದರಲ್ಲಿ. ಇದು ಅಡಿಕೆ ತಾಟ ಅಂತಾರೆ ಇದಕ್ಕೆ. ಇದು ನಮಗೆ ಏನು ಯೂಸ್ ಆಗುತ್ತೆ ಅಂದರೆ, ಅಡಿಕೆದವ್ರು ತುಂಬ ಯೂಸ್ ಆಗುತ್ತೆ. ಕೊಯ್ಲು ಅಂತ ಮಾಡ್ತಾರೆ, ಅಡಿಕೆ ಕೊಯ್ಲು ಅಂತ ಸ್ಟಾರ್ಟ್ ಆಗುತ್ತೆ. ಆ ಕೊಯ್ಲು ಮೇಲೆ ಅಡಿಕೆ ಕೇಳುತ್ತಾರೆ ಮೇಲ್ಗಡೆಯಿಂದ. ಅದು ಕೇಳಿದಾಗ ಏನಾಗುತ್ತೆ, ಕೆಳಗಡೆ ಬಿದ್ದಾಗ ಎಲ್ಲ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಈ ಥರ ರೆಡಿ ಮಾಡಿರ್ತೀವಿ ಸರ್ ನಾವು. ಈ ಥರ ರೆಡಿ ಮಾಡಿಬಿಟ್ಟು ಈ ಥರ ಅಡಿಕೆ ಕೊಯ್ಲು ಬಂದ ತಕ್ಷಣ ಹಿಂಗೆ ಹೊಡಿತೀವಿ. ಹಿಂಗೆ ಹೊಡೆದಾಗ ಏನಾಗುತ್ತೆ, ಅಡಿಕೆ ಇದಕ್ಕೆ ಮೇಲೆ ಬೀಳುತ್ತೆ. ಇದು ಫೋಲ್ಡ್ ಆಗುತ್ತೆ. ಫೋಲ್ಡ್ ಆಗಿ ಕೆಳಗಡೆ ಹಾಕ್ತಾರೆ ಅದನ್ನು. ಇದನ್ನ ಮರದಿಂದ ಬೀಳೋದನ್ನ ಸರ್. ಹೌದು ಇದು ಬೇಕೇ ಬೇಕು ಅಡಿಕೆದವರಿಗೆ. ಎಸ್ಪೆಷಲಿ ನಮ್ಮ ಸೈಡು ತುಂಬ ಅಡಿಕೆ ಜಾಸ್ತಿ ಇರೋದ್ರಿಂದ ಇದು ಬೇಕೇ ಬೇಕು ಸರ್. ಇದು ಯೂಸ್ ಆಗೇ ಆಗುತ್ತೆ ಅಡಿಕೆದವರಿಗೆ. ಇದು 100% ಯೂಸ್ ಆಗುತ್ತೆ ಸರ್. ಮೊದಲು ಗನ್ನಿ ಬ್ಯಾಗ್, ಗುಣಿ ಚೀಲದಲ್ಲಿ ಇಡ್ತಿದ್ರು. ಈ ಗುಣಿ ಚೀಲದಿಂದ ಇದಕ್ಕೆ ಬಂದಿದ್ದಾರೆ ಸರ್. ಇವಾಗ ಇದು ಹೊಸ ಇದು ಬಂದಿರೋದು ಇದು. ಹೌದು ಸರ್, ತುಂಬ ಜನ ತೊಗೊಂಡೋಗ್ತಾರೆ. ಈಗ ಸ್ಟಾರ್ಟ್ ಇವಾಗ ಜೂನ್ ಜುಲೈಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಅಡಿಕೆಗಳು ಸ್ಟಾರ್ಟ್ ಆಗುತ್ತೆ, ಅವಾಗ ತೊಗೊಂಡೋಗ್ತಾರೆ. ಇದು ಬಂದ್ಬಿಟ್ಟು ಇದು ನೈಲಾನ್ ಸರ್. ಇದು ಇದೆಯಲ್ಲ, ಇದು ನೈಲಾನ್ ಬಟ್ಟೆ. ಇದು ನೈಲಾನ್ ಬಟ್ಟೆಲಿ ಮಾಡಿಸಿರ್ತೀವಿ ಸರ್. ಇದು ಸ್ಟ್ರೆಂತ್ ಆಗಿರಲಿ ಅಂತ ಒಂದು ಲೈನ್ ಹೊಡಿಸಿರ್ತದೆ ಈ ಥರ ಸರ್. ಈ ಥರ ಇಟ್ಕೊಂಡಿರ್ತಾರೆ. ಈ ಥರ ಇಟ್ಕೊಂಡು ಹಿಂಗೆ ಬಿಡ್ತಾರೆ ಸರ್. ಹೌದು ಸರ್. ಇದು 4x4.5 ಬರುತ್ತೆ. ಇದು 4x4 ಇಲ್ಲ, ಇದು 4x4.5 ಬರುತ್ತೆ. ಇನ್ನೊಂದು 5x8 ಬರುತ್ತೆ. ಅದು ಏನಂದರೆ ಡಬಲ್, ಇಬ್ರು ಇಟ್ಕೋಬೇಕು. ಯಾಕಂದರೆ ತುಂಬ ಕೊಯ್ಲು ಜಾಸ್ತಿ ಇದ್ದಾಗ ಏನಾಗುತ್ತೆ, ಕೆಲವರು ಮಳೆಗಾಲ ಜಾಸ್ತಿ ಬರುತ್ತೆ, ಅವಾಗ ಏನು ಮಾಡ್ಕೊತಾರೆ, ಕೆಲವು ದೊಡ್ಡ ಕೊಯ್ಲು ಜಾಸ್ತಿ ಇದ್ದಾಗ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊತಾರೆ. 3 ಗೊನೆ 4 ಗೊನೆ ಇದ್ದಾಗ ಏನಾಗುತ್ತೆ, ಒಂದೇ ಸಲ 3 ಗೊನೆ 4 ಗೊನೆ ಒಂದೇ ಸಲ ತೊಗೊಂಡು ಡಂಪ್ ಮಾಡ್ತಾರೆ ಸರ್.